ಇದಕ್ಕೆ ಸಂಸ್ಕಾರ ಅಂತಾರೆ. ನಾವು ಕೊಡ್ತೀವಿ ಸಂಸ್ಕಾರ ನೋಡ್ಬೇಕು. ಈಗ ಕೆನಾಲ್ ದಂಡಿ ಮೇಲೆ ಮುಂದೆ ಅವ್ರಪ್ಪ ಹೊಂಟಾನ, ಹಿಂದೆ ಅವ್ರವ್ವ ಬರಾಕತ್ತಾಳ, ನಡೆದು ಚಾಕ್ಲೇಟ್ ತಿನ್ಕೊಂತ ಅಡ್ಡಾಡಕತ್ತಾನ ಹುಡುಗ ಕೆನಾಲ್ನಾಗ. ಮತ್ತು ಹುಡುಗರು ಅಂದ್ರೆ ಅವೇನು ಸುಮ್ಮನೆ ಇರ್ತಾವನ್ರಿ ಹೆಂಗೆ? ಆ ಕಡೆ ಮಡ್ಡಾಡಿ ಈ ಕಡೆ ಮಡ್ಡಾಡಿ ಆ ಕೆನಾಲ್ ದಂಡಿ ಮೇಲೆ ತನ್ನ ಚಾಕ್ಲೇಟ್ ತೊಗೊಂಡು ಹೋಗಿ ನೀರಾಗಿ ಬಿತ್ತದು. ನೀರಾಗಿ ಬಿದ್ದು ಕೂಡಲೇ ಓಡಿ ಹೋಗಿ ಹುಡುಗ ಕೆನಾಲ್ನಾಗ ಇಳ್ಯಾಕೆ ಹೋದ ಕೂಡಲೇನ ಅವಾಗ ಅವ್ರವ್ವ ಅಂತಾಳೆ, ಕೆನಾಲ್ನಾಗ ಇಳ್ಯಾಕತ್ತೀಯೋ ನೀರಿನ ದಂಡ್ಯಾಗ? ಅಮ್ಮ ಚಾಕ್ಲೇಟ್ ಬಿದ್ದೈತಮ್ಮ ತೊಗೊಂಬರ್ತೀನಿ ಅಂದವ. ಅವಾಗ ಅವ್ರವ್ವ ಅಂದ್ ನೋಡ್ರಿ, ಅಯ್ಯೋ ಹುಚ್ಚ, ಚಾಕ್ಲೇಟ್ ನೀ ಯಾಕೆ ತೊಗೊಂಬರ್ತಿದ್ದಿ? ಅದೇನು ಕೆನಾಲ್ನಾಗ ನೀರು ಬಿಟ್ಟಾರಲ್ಲ, ನಾಳೆ ನಮ್ಮ ಮನೆ ಮುಂದೆ ನಳದಾಗ ಬರ್ತಾವೆ ನೀರು, ನೀರು ಬರ್ತಾವೆ ನಮ್ಮ ಮನೆ ಮುಂದೆ. ಏನು ಹರಿಯಾಕತ್ತೈತಲ್ಲ, ನಾಳೆ ನಮ್ಮ ಮನೆ ಮುಂದೆ ನಲ್ಲಿ ಒಳಗೆ ಬರ್ತಾವೆ. ನಲ್ಲಿ ಒಳಗೆ ಬಂದು ನಾನು ಚಾಕ್ಲೇಟ್ ಹುಚ್ಚದಿ ನೀನು, ಆ ಚಾಕ್ಲೇಟನ್ನು ನಲ್ಲಿ ಒಳಗೆ ಬರ್ತೈತಿ, ಅಲ್ಲೇ ತೆಗೆದುಕೊಡ್ತೀನಿ ನಿನಗೆ ಅಂದಾಕಿ. ಅಲ್ಲಿ ಹೋಗಬೇಡ ಅಂತ ಹೇಳ್ಬೇಕಾಗಿತ್ತು. ಆದರೆ ನಲ್ಲಿ ಒಳಗೆ ಚಾಕ್ಲೇಟ್ ಬರ್ತೈತೆ ಅಂದ ಕೂಡಲೇ ಹುಡುಗಿಗೆ ಏನು ಗೊತ್ತು, ಅವು ಹೇಳಕತ್ತಾಳ ಸತ್ಯ ಐತೆ ಅಂತ ತಿಳ್ಕೊಂಡು ಮುಂದೆ ಹೋದ್ರು. ಹೊಳ್ಳಿ ಬರ್ಬೇಕಾದ್ರೆ ಅವರಪ್ಪ ನೀರು ಕುಡಿಬೇಕಂತ ಕೆನಾಲ್ನಾಗ ಇಳಿದಾನ, ಕಾಲು ಜಾರಿ ತೆಳಗೆ ಬಿದ್ದ. ಎದ್ರಾಗ ಕೆನಾಲ್ನಾಗ ಅವ್ರಪ್ಪ ಚಾಕ್ಲೇಟ್ ಬಿದ್ದಾಗ ಮಗ ಓಡಿ ಹೊಂಟಿತ್ತು, ಅವ್ರಪ್ಪ ಬಿದ್ದಾಗ ಅವ್ರವ್ ಓಡಿ ಹೊಂಟ್ಲು ಅವ್ನು ಎಬ್ಸಾಕಂತೇಳಿ. ಮಮ್ಮಿ ಎದಕ್ಕೆ ಹೊಂಟಿ ಅಂದವ, ಮಮ್ಮಿ ಎದಕ್ಕೆ ಹೊಂಟಿ ಅಂದ ಕೂಡಲೇ ನಿಮ್ಮ ಅಪ್ಪ ಬಿದ್ದಾನದ್ರಾಗ. ಅಯ್ಯೋ ಮಮ್ಮಿ, ನಾಳೆ ಮುಂಜಾನೆ ನೆಳ ಬರ್ತಾವಲ್ಲ ಮನೆ ಮುಂದೆ ಅಂದವ. ನಾಳೆ ಮುಂಜಾನೆ ಮನೆ ಬರ್ತಾವೆ, ನೆಳ ಬರ್ತಾವಲ್ಲ, ಅದು ಚಾಕ್ಲೇಟ್ ಬೇರೆ. ಮಮ್ಮಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಅಪ್ಪ ಬರ್ಬೇಕಾದ್ರೆ ನಾಳೆ ಮುಂಜಾನೆ ನಳದಾಗ ಬರ್ತಾನೆ, ಹಂಗೆ ಬರಲ್ಲ, ನಾನು ಚಾಕ್ಲೇಟ್ ಹಿಡ್ಕೊಂಡೇ ಬರ್ತಾನೆ, ಸುಮ್ಮನೆ ಮನೆಗೆ ಅಂದವ. ಇಂಥ ಸಂಸ್ಕಾರ ಕೊಟ್ರೆ ಏನು ಮಾಡೋರಮ್ಮ? ಇದಕ್ಕೆ ಈ ಸಂಸ್ಕಾರವನ್ನು ಕೊಡುವಂಗಿಲ್ಲ. ಮತ್ತು ಭಾಳ ಮಂದಿ ಇನ್ನೂ ನೋಡ್ರಿ, ನೀವು ಮಾವು ಯಾರು ಬಂದ್ರೆ ಅಂದ್ರೆ ಫಸ್ಟ್ ಹೇಳೋದೇನು, ಮಾವು ಬಂದ ನೋಡು ಏನಂತಾರೆ ಭಾಳ ಮಂದಿ ಹಳ್ಳ್ಯಾಗ ಅಂತಾರೆ, ಏನೋ ಒಂದು ಸ್ವಲ್ಪ ಪ್ರೀತಿಯಿಂದ ಅಂತಾರೆ, ಮಾವು ಬಂದ ನೋಡು ಒದಿ ಅಂತ ತಿಳ್ಕೊಂಡು ಸಣ್ಣ ಸಂಸ್ಕಾರ ನೀವು ಕೊಟ್ರೆ ಅಂದ್ರೆ ದೊಡ್ಡವಾದ ಮೇಲೆ ನಿಮ್ಮನ್ನ ಒದಿಯಕ್ಕೆ ಚಲೋ ಮಾಡ್ತಾವೆ. ಒದಿ ಅಂತ ಸಂಸ್ಕಾರ ಕೊಟ್ಟವ್ರು ಯಾರು? ಇಂಥ ಸಂಸ್ಕಾರವನ್ನು ಕೊಡೋದ್ರಿಂದ ನಮ್ಮ ಮಕ್ಕಳ ಜೀವನ ಉದ್ಧಾರ ಆಗೋದಿಲ್ಲ. ಹಿರಿಯರಂದ್ರೆ ಯಾರು, ಅಪ್ಪ ಅಂದರೆ ಯಾರು, ಅವ್ವ ಅಂದರೆ ಯಾರು, ಸಮಾಜ ಅಂದ್ರೇನು, ದೇವ್ರು ಅಂದ್ರೇನು, ಗುರುಗಳಂದ್ರೇನು, ಇವನು ನಮ್ಮ ಮನೆಯಾಗಿರ್ತಕ್ಕಂಥ ಮಕ್ಕಳಿಗೆ ನಾವೇ ಇವತ್ತು ಹಾಕಲಿಲ್ಲ ಅಂತಂದರೆ ಮುಂದೆ ಯಾರು ತಲೆಯಾಗ ಹಾಕೋರು, ಯಾವಾಗ ಹಾಕೋರು ಅನ್ನುವಂಥದ್ದನ್ನು ವಿಚಾರ ಮಾಡಿಕೊಡ್ರಿ. ನಿಮ್ಮ ಮಕ್ಕಳಿಗೆ ಕಲಿಸ್ಕೊಡ್ರಿ. ಏನು ಕಲಿಸ್ಕೊಡ್ಬೇಕು ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಇಷ್ಟ ಕಲಿಸ್ಕೊಡ್ಬೇಕು, ಸ್ವಸಾಮರ್ಥ್ಯದಿಂದ ಬದುಕೋದು ಹೆಂಗೆ ಅಂತ ಕಲಿಸ್ಕೊಡ್ಬೇಕು ನಿಮ್ಮ ಮಕ್ಕಳಿಗೆ. ಇವತ್ತೆಲ್ಲ ಮಕ್ಕಳು ಏನಂತಂದ್ರೆ, ಮೊನ್ನೆ ಒಬ್ಬರು ಇವತ್ತು ಓದಬೇಕಾದ್ರೆ ಒಂದು ವಿಷಯ ಬಂತು. ಮೊನ್ನೆವ ಇದ್ರೊಳಗೆ ಇದ್ರೊಳಗೆ ರ್ಯಾಂಕ್ನಾಗ ಬಂದಾನಂತಂದ್ರೆ ನೀಟ್ ಪರೀಕ್ಷೆ ಒಳಗೆ ಸುಮಾರು 1414 ರ್ಯಾಂಕ್ನಾಗ ಬಂದಾನ ಒಬ್ಬ ಮಹಾರಾಷ್ಟ್ರದ ಹುಡುಗ. ಅವಂಗ ದೊಡ್ಡ ಮೆಡಿಕಲ್ ಕಾಲೇಜ್ನೊಳಗೆ ಶೀಟ್ ಸಿಕ್ಕೈತಿ. ಆದ್ರೆ ಅವ ಏನು ವಿಚಾರ ಮಾಡಿದ, ಮೆಡಿಕಲ್ ಶೀಟ್ ಸಿಕ್ಕಾಗ ಅಡ್ಮಿಷನ್ಗೆ ಹೋಗ್ಬೇಕಲ್ಲ, 1400 ಒಳಗೆ ರ್ಯಾಂಕಿಂಗ್ನಾಗ ಬಂದಾನ. 10 ಲಕ್ಷ ಮಂದಿ ಪರೀಕ್ಷೆ ಬರೆದಿರ್ತಾರೆ, ಅದರೊಳಗೆ 1400 ರ್ಯಾಂಕಿಂಗ್ ಬಂದಾನ ಅಂತಂದ್ರೆ ವಿಚಾರ ಮಾಡಿಕೊಡ್ರಿ, ಎಷ್ಟು ಖುಷಿ ಪಡುವಂಥ. ಆ ರ್ಯಾಂಕಿಂಗ್ನಾಗ ಬರ್ಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ, ಅದ್ರ ಬಗ್ಗೆ ಎಷ್ಟು ಜೀವನ ಸವಿಸಿರ್ತಾರೆ. ಆದ್ರೆ ಅಡ್ಮಿಷನ್ ಮಾಡೋ ಟೈಮ್ದೊಳಗೆ ಹುಡುಗ ಒಂದು ಡೆತ್ ನೋಟ್ ಬರೆದಿಟ್ಟು ಸತ್ತ. ಏನಂದರೆ, ಈಗ ನಾನು ಹೋಗಿ ರ್ಯಾಂಕಿಂಗ್ ಸಿಕ್ಕೈತೆ ಅಂತ ತಿಳ್ಕೊಂಡು 5 ವರ್ಷ ಹೋಗಿ ನಾನು MBBS ಮುಗಿಸ್ಕೊಂಡು ಮತ್ತೆ ಮುಂದುವರ್ಷ 3 ವರ್ಷ MD ಮಾಡಿ ನಾನು ಡಾಕ್ಟರ್ ಆಗಿ 8 ವರ್ಷ ಆದಮೇಲೆ ಗಳಿಸುವಂಥದ್ದು ಒಬ್ಬ ಉದ್ಯಮಿ ಆದ್ರೂ ಗಳಿಸ್ಬೋದು. ಅಷ್ಟು ವರ್ಷ ಓದಕ್ಕೆ ನನಗೆ ಆಗೋದಿಲ್ಲ ಅಂತ ತಿಳ್ಕೊಂಡು ಡೆತ್ ನೋಟ್ ಬರೆದಿಟ್ಟು ಊರ್ಲಿ ಹಾಕ್ಕೊಂಡ ನಾವ. ಯಾಕೆ ನಮ್ಮ ಮನಸ್ಸು ಹಿಂಗಾಗಕತ್ತು? ಯಾಕೆ ನಮ್ಮ ಮಕ್ಕಳಿಗೆ ಇದಾಗಕತ್ತು? ಭಾಳ ಮಂದಿ ತಲೆಯಾಗ ಏನು ತಂದೆ ತಾಯಿಗಳಿಗೆ ನಮ್ಮ ಮಕ್ಕಳು ಚಲೋ ಮಾರ್ಕಸ್ ತೊಗೊಂಡ್ರೆ ಅಟ್ಟ ಚಲೋ ಅಂತ ತಲೆಯಾಗ ನಿಮ್ಗೆ ಹೋಗ್ಬಿಟ್ಟೈತೆ. ಅದು ಅಂಕ ಬೇಕಂತ ತಿಳ್ಕೊಂಡು ಮಕ್ಕಳ ವಿಷಯದೊಳಗೆ ಆತಂಕವಾದಿ ನೀವೇ ಆಗಿಬಿಟ್ಟಿರಿ. ಎಷ್ಟೋ ಮಂದಿ ತಂದೆ ತಾಯಿಗಳು ಮಕ್ಕಳ ಮನೆಯವ್ರು ನೋಡು, ಅವ ಅಷ್ಟು ಅಂಕ ತೊಗೊಂಡು ಬಂದ ನೋಡು, ಇವ್ರು ನೋಡು ಅವ್ರು ಅಷ್ಟು ಮಾಡ್ಯಾರ ನೋಡು, ನಿನಗೇನಾಗೈತಿ? ಮತ್ತು ನೀ ಎಷ್ಟು ತೊಗೊಂಡ್ರೆ ನಿಮ್ಮ ಮಾರ್ಕಸ್ ಕಾರ್ಡ್ ನೋಡ್ಕೊರಿ ಮನ್ಯಾಗ ಕೂತ್ಕೊಂಡು ಗೊತ್ತಾಗೈತೆ ನಿಮಗೆ. ನೀವು ತೊಗೊಂಡು ಡಬಲ್ ಜೀರೋನ ತೊಗೊಂಡಿರ್ತೀರಿ, ಮಕ್ಕಳು ಮಾತ್ರ 100 ತೊಗೋಬೇಕು. ಹಂಗಂದ್ರೆ ಹೆಂಗೆ? ನನ್ನ IQ ಲೆವೆಲ್ ಬೇರೆ ಇರ್ತದೆ, ನಿಮ್ಮ IQ ಲೆವೆಲ್ ಬೇರೆ ಇರ್ತದೆ, ಐನ್ಸ್ಟೀನ್ IQ ಲೆವೆಲ್ ಬೇರೆ ಇತ್ತು. ಎಲ್ಲರೂ ಐನ್ಸ್ಟೀನ್ ಆಗೋಕ್ಕಾಗತ್ತೆ? ಇಲ್ಲಿ ಕುಂತವ್ರು ಎಲ್ಲರೂ ಆಗೋಕ್ಕಾಗಲಿಲ್ಲ. ಐನ್ಸ್ಟೀನ್ ಅವ್ರ IQ ಲೆವೆಲ್ ಎಷ್ಟಿತ್ತು ಅಂದ್ರೆ 130ರಿಂದ 160 ಮಟ್ಟ ಇತ್ತಂತವ್ರು. 130 ಹೈಯೆಸ್ಟ್ ಅದು. ಅದಕ್ಕಿಂತ 130 ಮೇಲೆ 190 ಒಳಗಿತ್ತು ಅಂದರೆ ಎಷ್ಟರ ಮೆಟ್ಟಿಗೆ ಅವ್ರ IQ ಲೆವೆಲ್ ಇತ್ತು ಅನ್ನುವಂಥದ್ದನ್ನು ವಿಚಾರ ಮಾಡ್ಕೊಳ್ಬೇಕು. ಎಲ್ಲ ಮಕ್ಕಳ ಮನಸ್ಥಿತಿ ಒಂದೇ ಇರೋಂಗಿಲ್ಲ. ಆಯಾ ಮಕ್ಕಳು ಯಾವ ರಂಗದಾಗ ಹೊಕ್ಕವ ಅನ್ನೋ ತಿಳ್ಕೊಬೇಕು ಮೊದಲು. ಅವ್ರು ಒಂದು ಆರ್ಟ್ಸ್ ಹೊಕ್ಕಿವ ಅಂತೈತಿ, ಒಂದು ಕಾಮರ್ಸ್ ಹೊಕ್ಕಿನ ಅಂತೈತಿ. ಆ ಮಕ್ಕಳು ಏನು ಕಲಿತೀವಿ ಅನ್ನುವಂಥದ್ದನ್ನು ಮೊದಲು ತಿಳ್ಕೊಬೇಕಲ್ಲ. ಆದ್ರೆ ಮಕ್ಕಳಿಗೆ ಹೇಳಿಕೊಡ್ಬೇಕು, ನೀ ಏನಾರು ಕಲಿಯಪ್ಪ, ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ, ನಿನ್ನ ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ, ಇಷ್ಟು ಹೇಳ್ಕೊಡ್ರಿ ನಿಮ್ಮ ಮಕ್ಕಳಿಗೆ. ಯಾವಾಗಾರು ಒಮ್ಮೆ ಮನೆಗೆ ಕೂತ್ಕೊಂಡು ಹೇಳಬೇಕು, ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ, ನಿನ್ನ ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ, ಮದುವೆ ಇರಲಿ ಮಸನ ಇರಲಿ, ಮನಸ್ಸು ಮಾತ್ರ ಕೂಲಾಗಿರಲಿ, IT ಇರಲಿ BT ಇರಲಿ, ಮೈಂಡ್ ಮಾತ್ರ ವೆರೈಟಿ ಆಗಿರಲಿ, ಕಾಲೇ ಇರಲಿ ಕಾರೇ ಇರಲಿ, ಬದುಕಿನ ಓಟ ನೀಟಾಗಿರಲಿ ತಂಗಿ ತಮ್ಮ ಅಂತ ತಿಳ್ಕೊಂಡು ನಿಮ್ಮ ಮಕ್ಕಳಿಗೆ ಹೇಳಿಬಿಟ್ರೆ ಎಷ್ಟು ಖುಷಿಯಿಂದ ಅವ್ರು ಹೊಕ್ಕಾರ ಅನ್ನುವಂಥದ್ದನ್ನು ನಾವು ಯಾರು ಕೂಡ ತಲೆಯಾಗಿ ಇಟ್ಕೊಳ್ಳೇ ಇಲ್ಲ. ಬರೇ ಕೆಲವು ಮಂದಿ ನೋಡ್ಬೇಕು ಹಂಗೆ. ಇಬ್ಬರು ನನ್ನ ಮಗ ಹುಟ್ಟಿದ್ರೆ
ನನ್ನ ಮಗ ಏನದನಲ್ಲ ಅವ್ನು ನಾನು ದೊಡ್ಡ ಇಂಜಿನಿಯರ್ ಮಾಡ್ತೀನಂತ ಅವರಪ್ಪ. ಆಕೆ ಅಂದ್ಲು, ಇಂಜಿನಿಯರ್ದಾಗ ಏನು ರೀ, ಎಲ್ಲ ಇಂಜಿನಿಯರ್ ಕಾಲೇಜ್ ಮುಚ್ಚಾಕತ್ತಾವು, ಮೆಡಿಕಲ್ ಲೈನಿಗೆ ಹಾಕಿಬಿಡೋಣ ಅಂತ ಅವ್ರವ್ವ. ಎಲ್ಲಿ ಮಟ್ಟ ಜಗಳ ಮಾಡ್ಬೇಕು ಇವರು? ನಾನು ಇಂಜಿನಿಯರ್ನ ಮಾಡ್ಬೇಕಂತ ಹೇಳಕತ್ತೀನಿ, ನನ್ನ ಫೈನಲ್ ಅದು ನನ್ನ ಮಗ ಅವ ಅಂತ ಅವ್ರಪ್ಪನವ. ಯಾಕೆ ನಿಂದ ಅಷ್ಟ ಮಗನ ಅದು, ನನ್ನ ಮಗ ಅದ, ನಾನು ಮೆಡಿಕಲ್ಲ ಓದ್ಸಾಕೆ ಅಂತ ತಿಳ್ಕೊಂಡು ಆಕೆಯನ್ನು ಹಾಕಿ ಇದು ಇಬ್ಬರು ಜಗಳ ಎಲ್ಲಿ ಮಟ್ಟ ಹೋಯ್ತು ಅಂದ್ರೆ ಪಕ್ಕದ ಮನೆಯವ್ರಿಗೆ ಹೋಯ್ತು. ಪಕ್ಕದ ಮನೆಯವ್ರಿಗೂ ಬಗೆಹರಿಲಿಲ್ಲ, ಮುಂದೆ ಪೊಲೀಸ್ ಸ್ಟೇಷನ್ಗೆ ಹೋಯ್ತು. ಪೊಲೀಸ್ ಸ್ಟೇಷನ್ನಾಗ ಬೈರಲಿಲ್ಲ, ಅವ್ರು FIR ಹರಿದ್ರು. FIR ಹರಿದು ಪೊಲೀಸ್ ಸ್ಟೇಷನ್ ಹೋಗಿ ಅದು ಕೋರ್ಟ್ ಮೆಟ್ಲು ಹತ್ತಿ ಅದ್ರ ಸಂಬಂಧಿದ ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ ಡಾಕ್ಟರ್ ಆಗ್ಬೇಕು ಅಂತ ಎಲ್ಲ ಹೋಗಿ ಕೋರ್ಟ್ನಾಗ ಹೋದ್ಬಿಡ್ಲೆ. ಮತ್ತು ಕೋರ್ಟ್ನಾಗ ಕೇಳಿದ್ರು ಅವ್ರ ಅಪ್ಪನ ಕರೆದು, ಏನಪ್ಪ ಸಮಸ್ಯೆ ನೋಡ್ರಿ, ನಮ್ಮ ಮುತ್ತಾತನ ಕಾಲದಾಗಿಂದ ನಂದೊಂದು ತಲೆಯಾಗೈತಿ, ನಮ್ಮ ಮನ್ಯಾಗ ಯಾರು ಒಬ್ಬರು ಇಂಜಿನಿಯರ್ ಆಗ್ಬೇಕಂತ ವಿಚಾರ ಮಾಡಿ ನಾನು, ಅದಕ್ಕೆ ನನ್ನ ಮಗ ಇಂಜಿನಿಯರ್ ಆಗ್ಬೇಕಂತ ನಾವು ವಿಚಾರ ಮಾಡಕತ್ತೀನಿ ರೀ, ಇಂಜಿನಿಯರ್ ಆಗ್ಬೇಕು ಅಂತ. ಅವಾಗ ಅವರಪ್ಪ ತನ್ನ ವಾದ ಹೇಳಿದ. ಮುಂದೆ ಅವ್ರ ತಾಯಿ ಕರೆದು, ನಿಂದೇನು ನಮ್ಮ ಮನ್ಯಾಗ ಇವ ಹೆಂಗೆ ಸಂಕಲ್ಪ ಐತಿ, ನಂದು ಹಂಗೆ ಸಂಕಲ್ಪ ಐತಿ ರೀ, ನಮ್ಮ ಮನ್ಯಾಗ ಒಬ್ಬರು ಡಾಕ್ಟರ್ ಆಗ್ಬೇಕಂತ ವಿಚಾರ ಮಾಡೀನಿ, ನನ್ನ ಮಗ ಡಾಕ್ಟರ್ ಆಗಬೇಕಂತ ಅವ್ರ ತಾಯಿ ಮಂಡನೆ ಮಾಡಿದ್ದು. ಅವಾಗ ಅವರು ಲಾಯರ್ ಮುಂದೆ ಎಲ್ಲ ಮುಗೀತು. ಜಡ್ಜ್ ಕೇಳಿದ್ರಂತ, ಹೌದು ರೀ, ನೀವು ಇಂಜಿನಿಯರ್ ಆಗನಕತ್ತೀರಿ, ನೀವು ಮೆಡಿಕಲ್ ಓದನಕತ್ತೀರಿ, ಮತ್ತು ಆ ಹುಡುಗನ ಒಂದು ಸ್ವಲ್ಪ ಕರಿ ಅವನ ಅಭಿಪ್ರಾಯ ಕೇಳ್ತೀವಿ ಅಂದ್ರೆ ನಮಗಿನ್ನೂ ಮಗ ಹುಟ್ಟೇ ಇಲ್ರಿ ಅಂದ್ರಂತ. ಅವ್ರು ಹುಟ್ಟಲಾರದ ಮಗನ ಹಿಡ್ಕೊಂಡು ಇಂಜಿನಿಯರ್ ಮಾಡಬೇಕು, ಮೆಡಿಕಲ್ ಮಾಡ್ಬೇಕಂತ ಗುದ್ದಾಡಕತ್ತಾರಂದ್ರೆ ನಾವು ಇನ್ನೂ ಹುಟ್ಟೇ ಇಲ್ಲ, ಇಟ್ಟು ಗುದ್ದಾಟ ಮಾಡಕ್ಕೆ ಹಚ್ಚ. ನೀನು ಹುಟ್ಟಿದ ಮೇಲೆ ಎಷ್ಟು ಗುದ್ದಾಟ ಹೇಳ್ಬೋದು, ವಿಚಾರ ಮಾಡ್ಕೋಬೇಕಲ್ಲ. ಏನು ಓದಿಸ್ತೀರ ಅನ್ನುವಂಥದ್ದು ಮುಖ್ಯ ಅಲ್ರಿ. ಅವ್ರನ್ನ ಎಷ್ಟು ಸಂಸ್ಕಾರವಂತರನ್ನಾಗಿ ಸಮಾಜದೊಳಗೆ ನಿಜವಾದ ಮಕ್ಕಳು, ತಂದೆ ತಾಯಿಗಳು ಎಷ್ಟು ಮಕ್ಕಳನ್ನು ಹೆತ್ತಿದ್ದೀರಿ ಅಂತ ಯಾರು ಕೇಳೋದಿಲ್ಲ ನಿಮ್ಮನ್ನು. ಎಷ್ಟು ಮಕ್ಕಳಿಗೆ ಜನ್ಮ ಕೊಟ್ಟರೆ ಅನ್ನುವಂಥದ್ದು ಕೌಂಟ್ ಆಗೋದಿಲ್ಲ. ಎಂಥ ಮಕ್ಕಳನ್ನು ನಿರ್ಮಾಣ ಮಾಡಿದ್ದೀರಿ ಸಮಾಜಕ್ಕೆ ಅನ್ನುವಂಥದ್ರ ಮೇಲೆ ತಂದೆ ತಾಯಿ ಮಹತ್ವ ಹೆಚ್ಚಾಕೈತೆ ಹೊರತಾಗಿ. ಮತ್ತು ಮುಂದೆ ಮಕ್ಕಳಾದಂಥ ಅವ್ರು ತಿಳ್ಕೊಬೇಕು. ಏನು ಮಕ್ಕಳಾದವ್ರು ತಿಳ್ಕೊಬೇಕಂದ್ರೆ ಬ್ರ್ಯಾಂಡ್ ಅಂತ ತಿಳ್ಕೊಂಡು ಭಾಳ ಮಂದಿ ಶಬ್ದ ಬಳಸ್ತಾರೆ. ಬ್ರ್ಯಾಂಡ್ ಇರ್ಬೇಕು ರೀ, ಬ್ರ್ಯಾಂಡ್ ಪರ್ಫ್ಯೂಮ್ ಹಾಕ್ಕೋಬೇಕು, ಬ್ರ್ಯಾಂಡ್ ಕಾರ್ನಾಗ ಅಡ್ಡಾಡ್ಬೇಕು, ಬ್ರ್ಯಾಂಡ್ ಡ್ರೆಸ್ ಹಾಕ್ಕೋಬೇಕು, ಬ್ರ್ಯಾಂಡ್ ಕ್ವಾಲಿಟಿ ಬಟ್ಟಿನ ತೊಗೊಂಬರ್ಬೇಕು, ಬ್ರ್ಯಾಂಡ್ ಸಾಮಾನು ಮಾತೆತ್ತಿದ ಬ್ರ್ಯಾಂಡ್ 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 ಬ್ರ್ಯಾಂಡ್. ಎಷ್ಟು ಬ್ರ್ಯಾಂಡ್, ಎಲ್ಲ ಬ್ರ್ಯಾಂಡ್ನಾಗನೇ ಮಾತಾಡ್ತಾರೆ. ನಿಜವಾದ ಬ್ರ್ಯಾಂಡ್ ಅಂದ್ರೆ ಹಿಂದೆ ನಿಂತ ಅನ್ನಗಳು ತಿಳ್ಕೊಬೇಕು. ಯಾವುದು ಬ್ರ್ಯಾಂಡ್ ಅಂತಂದ್ರೆ, ನಿಜವಾದ ಬ್ರ್ಯಾಂಡ್ ಅಂದರೆ ಬಟ್ಟೆ ಹಾಕ್ಕೊಳ್ಳೋದಲ್ಲ, ನಿಜವಾದ ಬ್ರ್ಯಾಂಡ್ ಅಂದರೆ ಬ್ರ್ಯಾಂಡ್ ವಾಚ್ ಹಾಕ್ಕೊಳ್ಳೋದಲ್ಲ, ನಿಜವಾದ ಬ್ರ್ಯಾಂಡ್ ಅಂದರೆ ಪರ್ಫ್ಯೂಮ್ ಹಾಕ್ಕೊಳ್ಳೋದಲ್ಲ. ನಿಜವಾದ ಬ್ರ್ಯಾಂಡ್ ಯಾವುದು ಅಂತಂದ್ರೆ ಹೆಜ್ಜೆಗೆ ಒಂದು ಗುಟ್ಕ ಅಂಗಡಿ ಅದಾವ, ಹೆಜ್ಜೆಗೆ ಒಂದು ಸೆರಾಯಿ ಅಂಗಡಿ ಅದಾವ, ಸುತ್ತಮುತ್ತಲು 100 ಮಂದಿ ನಿನ್ನ ಕೆಡಿಸ್ಬೇಕಂತ ನಿಂತಾರ. ಇಷ್ಟೆಲ್ಲರ ಮಧ್ಯದೊಳಗೆ ಯಾವ ನಮ್ಮ ಜನ್ಮ ಕೊಟ್ಟಾರ, ನನ್ನ ತಂದೆ ತಾಯಿಗಳು ನಾನು ಮಾಡಿರ್ತಕ್ಕಂಥ ತಪ್ಪಿನಿಂದ ಇನ್ನೊಬ್ಬರ ಮುಂದೆ ತಲೆ ತಗ್ಲಾರ್ದಂಗೆ ಯಾವ ಬದುಕಾಕತ್ತಾನ ಅವನ ಬ್ರ್ಯಾಂಡ್ ಅಂತ ತಿಳ್ಕೊಬೇಕೇ ಹೊರತಾಗಿ ಕಂಡವರೆಲ್ಲ ಬ್ರ್ಯಾಂಡ್ ಅಂತ ಅನ್ನೋಕ್ಕಾಗೋದಿಲ್ಲ. ನನ್ನ ಜನ್ಮ ಕೊಟ್ಟಿರ್ತಕ್ಕಂಥ ನನ್ನ ತಂದೆ ತಾಯಿಗಳು ಅವ್ದು ಹೆಮ್ಮೆ, ಮಕ್ಕಳು ಹೆಮ್ಮೆ, ಅದು ಮಕ್ಕಳಿಗೆ ಗೌರವ. ಅವಾಗ ಒಂದು ಕ್ಷಣ ತಂದೆ ತಾಯಿಗಳಿಗೆ ಖುಷಿ ಆಗ್ತದೆ. ತಂದೆ ತಾಯಿಗಳು ಎಷ್ಟು ಆಸೆ ಪಟ್ಟಿರ್ತಾರೆ, ಎಷ್ಟು ಕನಸು ಪಟ್ಟಿರ್ತಾರೆ, ನೀ ಏನೋ ಓದಬೇಕು, ನೀ ಏನೋ ದೊಡ್ಡವಾಗಬೇಕಂತ ತಿಳ್ಕೊಂಡು ಅವ್ರು ಬಿದ್ದಿದ್ದೆಲ್ಲ ಆಸ್ತಿ ಮಾರಿ ಎಷ್ಟೋ ಮಂದಿ ಸರ್ ನಮ್ಮ ಊರಾಗ ನಾವು ನೋಡ್ತೀವಿ. ಮಕ್ಕಳು ಶಾಲೆ ಕಲಿಸೋದಕ್ಕಾಗಿ ಇದ್ದು ಹೊಲ ಮಾರ್ಕೊಂಡು ಹೋಗಿ ಪ್ಯಾಟಿ ಒಳಗೆ ಜೀವನ ಮಾಡ್ತಾರೆ. ಕೇವಲ ಒಬ್ಬ ಮಗನನ್ನು ಅವಾಗ ಕಲಿಸಿದ್ದನ್ನು ಕಲಿಬೇಕು, ಅವಾಗ ಕಲಿತು ಅವ ದೊಡ್ಡವಾದ ಅಂದ್ರೆ ಆರಾಮಿರ್ತಾನಂತ ತಿಳ್ಕೊಂಡು ತಮ್ಮ ಪೂರ್ವಾರ್ಜಿತವಾಗಿರ್ತಕ್ಕಂಥ ಪಿತ್ರಾರ್ಜಿತ ಆಸ್ತಿ ಮಾರಿ ಹೋಗಿ ರೊಕ್ಕ ತೊಗೊಂಡು ಹೋಗಿ ಪೀ ಕಟ್ಟಿ ಅವ್ರು ಇದನ್ನು ಮಾಡ್ತಾರೆ. ನೀ ಯಾವ್ದಾರ ಒಂದು ಇದನ್ನು ಮಾಡ್ಕೊಂಡು ಅಟೆಂಪ್ಟ್ ಮಾಡ್ಕೊಂಡು ಜೀವನದಾಗ ಸುಸೈಡ್ ಮಾಡ್ಕೊಂಡು ಹೋಗಿಬಿಟ್ಟು ಅಂತಂದ್ರೆ ಮುಂದೆ ಆ ತಂದೆ ತಾಯಿಗಳು ನಿನ್ನ ಓದ್ಸಾಕ ಹೊಲನೂ ಹೋತು, ಓದಿಸಿದಂಥ ಮಗ ನೀನು ಹೋದಿ, ಮುಂದೆ ಅವ್ರನ್ನ ಯಾರು ಕಾಪಾಡೋರು? ಇದ್ದವರ ಕಾಪಾಡೋದು ವಜ್ಜಾಗೈತಿ. ಇನ್ನು ಇವೆಲ್ಲ ಸಮಾಜದಾಗ ನಿಮ್ಮ ಮನೆಗೆ ಆಗಿರ್ಲಿಕ್ಕಿಲ್ಲ, ಒಪ್ಕೋತೀನಿ ನಾನು. ಆದರೆ ಸಮಾಜದಾಗಿರುವಂಥ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ಕೋಬೇಕು. ಹೀಗಾಗಿ ಪ್ರತಿಯೊಬ್ಬರಲ್ಲಿನೂ ಸಹಿತ ನಾನು ಹೇಳುವಂಥದ್ದೇನು ಅಂತಂದರೆ, ಮಕ್ಕಳಿಗಲ್ಲಿ ಉತ್ಸಾಹ ತುಂಬ್ರಿ, ಹುಮ್ಮಸ್ಸನ್ನು ತುಂಬ್ರಿ. ಎಷ್ಟು ಉತ್ಸಾಹ ತುಂಬಬೇಕು ಅಂತಂದ್ರೆ, ಹೇಗೆ ಒಂದು ಪಕ್ಷಿ ಗಿಡದ ಟೊಂಗಿ ಮೇಲೆ ಕುಂತಿರ್ತದೆ, ಗಿಡದ ಟೊಂಗಿ ಮೇಲೆ ಕುಂತಿರ್ತಕ್ಕಂಥ ಯಾವ ಹಕ್ಕಿನೂ ಸಹಿತ ರೆಂಬೆಯನ್ನು ನೋಡಿ ನೆಚ್ಕೊಂಡು ಕುಂತಿರಂಗಿಲ್ಲ. ಅದು ತನ್ನ ಸಾಮರ್ಥ್ಯದಿಂದ ರೆಕ್ಕೆಯನ್ನು ನೋಡಿ ನಂಬಿರ್ತದೆ. ರೆಕ್ಕೆಯನ್ನು ನೋಡಿ ಅದು ಯಾವಾಗ ಬೀಳುತ್ತದ, ಯಾವಾಗ ಹಾರ್ತದೆ ಹೇಳೋಕ್ಕಾಗೋದಿಲ್ಲ. ರೆಕ್ಕೆ ಮೇಲೆ ಅದಕ್ಕೆ ಹೆಂಗೆ ಪೂರ್ಣ ನಂಬಿಕೆ ಐತಿ, ಹಂಗೆ ನೀ ಅವ್ರ ಮೇಲೆ ಅವಲಂಬನ ಆಗು, ನೀ ಇವ್ರ ಮೇಲೆ ಅವಲಂಬನ ಆಗು ಅಂತ ತಿಳ್ಕೊಂಡು ಆದ್ರಂಗೆ ಹೇಳುವಂಥದ್ದಲ್ಲ. ನಿನ್ನೊಳಗಿರುವಂಥ ಸ್ವಸಾಮರ್ಥ್ಯದ ಮೇಲೆ ನೀ ದೊಡ್ಡವಾಗಬೇಕಪ್ಪ. ಏನೇ ಜಗತ್ತಿನೊಳಗೆ ಎಂಥ ಅಲ್ಲೋಲ ಕಲ್ಲೋಲ ಆದ್ರೂ ಸಹಿತ ನಿನ್ನ ಸ್ಥಿತಪ್ರಜ್ಞತವನ್ನು ಕಳ್ಕೊಬಾರ್ದು, ಪ್ರಾಣವನ್ನು ಕಳ್ಕೊಬಾರ್ದು. ಎಲ್ಲವನ್ನು ಎದುರಿಸಿ ನಾ ಜಗತ್ತಿನೊಳಗೆ ನಾ ಬದುಕಬೇಕು ಅನ್ನುವಂಥದ್ದು. ಅವಮಾನ ಆಗೈತೆ ಆಗಲಿ, ಸನ್ಮಾನ ಮಾಡ್ತಾರೆ ಮಾಡಲಿ. ಯಾರು ಅವಮಾನ ಮಾಡಕತ್ತಾರ, ಯಾರು ಅನುಮಾನ ಪಡಾಕತ್ತಾರ, ಮುಂದೆ ಅವರ ಒಂದು ದಿವಸ ಈ ವೇದಿಕೆ ಮೇಲೆ ಕರೆದ್ರೆ ನೀನು ಸನ್ಮಾನ ಮಾಡ್ತಾರಪ್ಪ, ಚಿಂತೆ ಮಾಡಕ್ಕೆ ಹೋಗ್ಬೇಡ ಅಂತ ನಿಮ್ಮ ಮಕ್ಕಳಿಗೆ ಆತ್ಮವಿಶ್ವಾಸವನ್ನು ತುಂಬಬೇಕು. ಯಾವುದರ ರಂಗದಾಗಿ ಹೆದರ್ತಾವಂತಂದ್ರೆ ಮತ್ತೊಟ್ಟು ಹೆದರಿಕೆ ಹಾಕಿ ಆ ಮಕ್ಕಳನ್ನು ಪೂರ್ಣ ಪ್ರಮಾಣದೊಳಗೆ ಕುಗ್ಗಿಸುವಂಥ ಕೆಲಸವನ್ನು ಯಾವ ತಂದೆ ತಾಯಿಗಳು ಮಾಡಬಾರ್ದು. ಇದನ್ನು ಯಾರು ಮಾಡಬಾರ್ದು. ನಿಮ್ಮ ಕಡೆ ರೊಕ್ಕ ಐತಿ, ಕಾರ ಐತಿ, ನಾ ಏನು ಕಮ್ಮಿ ಮಾಡೀನಿ ಬರೀ ನಿಮ್ದೇ ಹೇಳ್ತಾರೆ ನೀವು. ಮಕ್ಕಳ ಮುಂದೆ ಯಾವತ್ತೂ ಹಂಗೆ ಹೇಳ್ಬಾರ್ದು. ಹೊರಗಿನ ಮಂದಿ ಕೊಟ್ಟಾಗ ನೋಡ್ರಿ ಎಷ್ಟು ಚಂದ ಮಾತಾಡ್ತೀರಿ ನೀವು. ತಂದೆ ತಾಯಿಯಾದವ್ರು ನೀವು ತಿಳ್ಕೊಬೇಕು ಯಾವ ನಿಜವಾದ ತಂದೆ ಅಂದರೆ ಕಠೋರ ಇರ್ಬೇಕು ಮಾತು,
ಆದರೂ ತಲೆಯಾಗಿಟ್ಕೋಬೇಕೆಲ್ಲ ತಂದೆ ತಾಯಿಗಳು. ಯಾವ ಕರೆ ನಿಜವಾದ ತಂದೆ ಅಂತಂದರೆ ನಿನ್ನ ಮುಂದೆ ಹೇಳಲಾರ್ದಂಗೆ ನಿನ್ನ ಮಗ ಮನ್ಯಾಗಿನ ವಿಷಯವನ್ನು ಬ್ಯಾರೆದ್ರ ಮುಂದೆ ಹೇಳಾಕತ್ತಾನ. ಯಾಕೋ ಅವ್ರ ಮುಂದೆ ಹೇಳಾಕತ್ತಿ ಅಂದ್ರೆ ಇಲ್ರಿ ನಮ್ಮ ಅಪ್ಪನ ಮುಂದೆ ಹೇಳಕ್ಕೆ ನನಗೆ ಹೆದರಿಕೆ ಬರಾಕತ್ತೈತೆ ಅಂತ ಯಾವ್ದಾರ ಮಗ ಅನ್ನಕತ್ತಾನಂದ್ರೆ ವಿಚಾರ ಮಾಡಿಕೊಡ್ರಿ, ನಾನು ನಮ್ಮ ಮಗನಿಗೆ ಒಳ್ಳೆ ಉತ್ತಮ ತಂದೆ ಅಲ್ಲ. ಯಾಕಲ್ಲ ಅಂದ್ರೆ ನಿನ್ನ ಮುಂದೆ ಎಲ್ಲ ಶೇರ್ ಮಾಡ್ಕೋಬೇಕಾಗೈತೆ. ನಮ್ಮ ಮಕ್ಕಳು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳುವಂಥ ವಿಚಾರವನ್ನು ನಿಮ್ಮ ಮುಂದೆ ಹೇಳಾರ್ದನೆ ಬೇರೆದವ್ರ ಮನೆ ಮುಂದೆ ಹೇಳಾಕತ್ತಾರ ಅಂತಂದ್ರೆ ನನ್ನ ಮಗನಿಗೆ ಆ ಸ್ಪೇಸ್ ನಾ ಕೊಟ್ಟಿಲ್ಲ ಅಂತಲೇ ತಿಳ್ಕೊಬೇಕು ನೀವು. ನನ್ನ ಮಗನಿಗೆ ಏನು ಬೇಕು ಏನು ಬೇಡ ಹೊರಗಿನ ಮಂದಿದೆಲ್ಲ ಚಿಂತೆ ಮಾಡ್ತೀರಿ. ಒಂದು ದಿವಸ ಮುಂದೆ ಕುಂದಿರಿಸ್ಕೊಂಡು ನೀವು ಯಾವ್ದಾರು ಆಫೀಸರ್ ಇದ್ರಿ ಅಂದರೆ ಒಂದು ದಿವಸಕ್ಕೆ 3 ರಿಂದ 4 ಮೀಟಿಂಗ್ ಮಾಡ್ತೀರಿ. ಯಾವುದು ಆಫೀಸ್ನಾಗ ಕುತ್ಕೊಂಡು ಎಲ್ಲ ಅಧಿಕಾರಿಗಳನ್ನ ಕುತ್ಕೊಂಡು ಆಫೀಸ್ನಾಗ ಮೀಟಿಂಗ್ ಮಾಡ್ತೀರಿಲ್ಲ. ಆ ಆಫೀಸ್ನಾಗ ಮೀಟಿಂಗ್ ಮಾಡುವಷ್ಟು ಮಟ್ಟಿಗೆ ಗಂಭೀರತೆ ಇರ್ತೈತಲ್ಲ, ಹಿಂಗೆ ಮಾಡ್ಬೇಕು ಹೀಗೆ ಇರಬೇಕು ಹಾಗೆ ಇರ್ಬೇಕಂತ ಒಂದು ದಿವಸರ ಮಂದಿ ಕುಂದಿರಿಸ್ಕೊಂಡು ನಿನಗೇನು ಬೇಕಾಗೈತಿ, ಮನ್ಯಾಗ ಏನು ಸಮಸ್ಯೆ ಐತಿ, ಯಾಕೇನು ಮಕ್ಕಳು ಏನು ಮಾಡಕತ್ತಾವ, ಒಂದು ದಿವಸ ಮೀಟಿಂಗ್ ಮಾಡಿರಿ. ಹಿಂಗೆ ಕೂತ್ಕೊಂಡು ಒಂದು ದಿವಸ ಮಾಡಿರಿ. ಮತ್ತು ಯಾವ ಉದ್ದೇಶಕ್ಕಾಗಿ ನಾವು ಶ್ರೀಮಂತರು? ಏನು ನಮ್ಮ ಮಕ್ಕಳು ಭವಿಷ್ಯವನ್ನು ನೋಡಲಾರ್ದಷ್ಟು ಮೆಟ್ಟಿಗೆ ನಮ್ಮ ಶ್ರೀಮಂತಿಗೆ ಬಂತ, ಅಷ್ಟಾಕೊಂಡ ಬಿಜಿ ಆಗಿಬಿಟ್ಟಿವ. ಅದಕ್ಕೆ ನಾ ಹೇಳ್ತಾ ಇರೋದು ಪದೇ ಏನು ಅಂತಂದ್ರೆ ಯಾರೂ ತಪ್ಪು ತಿಳ್ಕೊಬಾರ್ದು. ನಾವು ಹೊರಗಿನ ಜನರು ಕೊಟ್ಟಾಗ ಸಂಬಂಧದೊಳಗದೀವಿ, ಮಂದಿ ಕೊಟ್ಟಾಗ ಮಂದಿ ಕೊಟ್ಟಾಗ ಬರೀ ಸಂಪರ್ಕದಾಗದೀವಿ ಅಷ್ಟೇ. ಊಟ ಆತು, ಹಾಂ ಬರ್ತೀನಿ, ಹಾಂ ಕದ ಹಾಕ್ಕೊಂಡು ಹಾಂ ಮಲ್ಕೋ, ನಾನು ಆಮೇಲೆ ಬರ್ತೀನಿ, ಹಾಂ ಅಲ್ಲಿ ಹೊಂಟಿ, ಹಾಂ ಕಾರ್ ಐತಿ, ಹಾಂ ಡ್ರೈವರ್ಗೆ ಹೇಳೀನಿ ನೀವು ಹೋಯ್ ಬಾ. ಇಷ್ಟು ಬರೀ ಸಂಪರ್ಕಕ್ಕೆ ಯಾವಷ್ಟು ಅವಶ್ಯಕತೆ ಐತಿ ಅಷ್ಟೇ ಮಂದಿ ಕೂಟ ಮಾತಾಡಕತ್ತೀವಿ. ಆದ್ರೆ ಹೊರಗಿನ ಜನ ಕೂಟಾಗ ಸಂಬಂಧ ಇಟ್ಕೊಂಡಿವಿ, ಹಂಗಾತು ಹಿಂಗಾತು ಇಡೀ ಎಲ್ಲ ತೊಗೊಂಬಂದು ಅವ್ರ ಕೂಟಾಗನೇ ಜೀವನ ಮನೆಯಾಗಿಂದ ಎಲ್ಲ ತೊಗೊಂಡು ಅವ್ರ ಮುಂದೆ ಹೇಳೋದು, ಅಲ್ಲಿ ತೊಗೊಂಬಂದು ಮನೆಯವ್ರ ಮೇಲೆ ರೇಗಾಡೋದು ಅಂಥದ್ದು ಒಳ್ಳೆಯ ಸಂಸಾರಸ್ಥನ ಲಕ್ಷಣ ಅಲ್ಲ. ನಿಜವಾಗಿ ನಾವು ಹೇಳಬೇಕು ಅಂದರೆ ಮಕ್ಕಳು ಸಂಸ್ಕಾರವಂತರ ಆಗಬೇಕಂದ್ರೆ ಮೊದಲು ತಂದೆ ತಾಯಿಗಳು ಸಂಸ್ಕಾರದಿಂದ ಇರಬೇಕು. ನೀವು ಹೋಗಬೇಕಾದ್ರೆ ಮೊದಲು ನಿಮ್ಮ ತಂದೆ ತಾಯಿಗಳಿಗೆ ನೀವು ನಮಸ್ಕಾರ ಮಾಡಬೇಕು, ಆಮೇಲೆ ಆ ಮಕ್ಕಳ ಕಡೆಯಿಂದ ಅವ್ರಿಗೆ ನಮಸ್ಕಾರ ಮಾಡೋಕೆ ಹಚ್ಚಬೇಕು. ಗುಡಿಗೆ ಬರಬೇಕಾದ್ರೆ ಗುಡಿಗೆ ಕರ್ಕೊಂಡು ಹೋಗಬೇಕು, ಹಿರಿಯರ ಹತ್ರ ಹೋಗಬೇಕು, ಹಿರಿಯರಿಗೆ ಹೆಂಗೆ ಗೌರವ ಕೊಡಬೇಕು. ಇವನ್ನೆಲ್ಲ ನೀವು ಕರ್ಕೊಂಡು ವಿದ್ಯಾ ಕಲಿಸೋ ಶಾಲೆಗ ನೀವೇನು ಕಲಿಸಿರಿ ನಿಮ್ಮ ಮಕ್ಕಳಿಗೆ ಅಂದ್ರೆ BE ಕಲಿಸಿವ್ರಿ, ಇಂಜಿನಿಯರಿಂಗ್ ಮಾಡಿಸಿವ್ರಿ, ಇಲ್ರಿ ನಾವು ಅದನ್ನು ಮಾಡಿಸಿವ್ರಿ ಇದನ್ನು ಮಾಡಿಸಿವ್ರಿ ಅಂದ್ರೆ ಅದನ್ನು ಮಾಡೋಕ್ಕೆ ಪ್ರೊಫೆಸರ್ ಅದಾರ, ಲೆಕ್ಚರ್ ಅದಾರ, ಸರ್ ಅದಾರ, ಶಿಕ್ಷಕರು ಅದಾರ, ಅವ್ರು ಕಲಿಸ್ತಾರೆ. ಅದನ್ನು ನೀವೇನು ಕಲಿಸೋರು? ನೀವು ಸಂಸ್ಕಾರ ಕಲಿಸ್ಬೇಕು. ಉತ್ತಮ ಪ್ರಜೆ ಆಗೋದಕ್ಕೆ ಏನು ಬೇಕು ಅದನ್ನೆಲ್ಲ ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಹೇಳಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ ಕೊನೆಯದೊಂದು ಮಾತು ಹೇಳ್ತೀನಮ್ಮ. ಇವತ್ತು ನನಗೆ ಭಾಳ ಬ್ಯಾಂಕ್ ಬಂದು ಸ್ಟೂಡೆಂಟ್ ಫೋಟೋ ಹೊಡ್ಸ್ಕೊಳಕ್ಕೂ ರೊಕ್ಕ ಇರೋದಿಲ್ಲ ಅವ್ರ ಹತ್ರ. ಅದು ನಾ ಮೊನ್ನೆ ಒಂದು ಊರಿಗೆ ಹೋಗಿದ್ದೆ, ಹೊಳ್ಳ ಆ ಹುಡುಗಿ ಹೆಸರು ಹೇಳಕತ್ತಿದ್ರು ಅವ್ರು, ಇದ್ರಾಗ ಫಸ್ಟ್ ಬಂದಾಳ, ಅದ್ರಾಗ ಫಸ್ಟ್ ಬಂದಾಳ, ಇದ್ರಾಗ ಫಸ್ಟ್ ಎಲ್ಲ ಪ್ರಶಸ್ತಿ ತೊಗೊಬರ್ಬೇಕಾದ್ರೆ ಆ ಫೋಟೋಗ್ರಾಫರ್ ಇದ್ನಲ್ಲ ಆ ಹುಡುಗಿಗೆ ಗೊತ್ತಿಲ್ಲ ಪಾಪ. ಆ ಫೋಟೋಗ್ರಾಫರ್ನ ಕೈ ಮಾಡಿ ಅಣ್ಣ ಜಾಸ್ತಿ ಫೋಟೋ ಹೊಡಿಬೇಡ ನಾನ್ಲೆಕ್ಕಿ. ನಾ ಯಾಕೆ ಇರ್ಬೇಕು ಬಿಡು ಅಂತ ತಿಳ್ಕೊಂಡು ಸೂಕ್ಷ್ಮ ಕೇಳಿದ್ರೆ, ಯಾಕಮ್ಮ ಫೋಟೋ ಯಾಕೆ ಹೊಡಿಬಾರ್ದು ಅಂತ ಕೇಳಿದ್ರೆ ಆಕೆ ಏನು ಅನ್ಬೇಕು, ನನಗೆ ಇದು ಭಾಳ ಕಷ್ಟ ಅನ್ನಿಸ್ತದ ಅಪ್ಪ ಅವ್ರ, ನಮ್ಮಪ್ಪ ಭಾಳ ಬಡವದಾನ್ರಿ, ಅಣ್ಣ ಫೋಟೋಗೆ 10 ರೂಪಾಯಿ ಕೇಳಿದ್ರೆ 20 ಫೋಟೋ ನನವು ಅದಾವೆ, 20 ಫೋಟೋಕ್ಕೆ ಅಷ್ಟು ರೊಕ್ಕ ಕೊಡೋಕೆ ನನ್ನ ಹತ್ರ ರೊಕ್ಕ ಇಲ್ರಿ, ಅದಕ್ಕೆ ನಾ ಫೋಟೋ ಹೊಡಿಬೇಡ ಅಂತ ಹೇಳ್ತೀನಿ ಅಂತಂದ್ರೆ ಎಷ್ಟು ಬಡತನದಾಗ ಐತೆ ಅನ್ನುವಂಥದ್ದನ್ನು ವಿಚಾರ ಮಾಡ್ಕೊಳ್ರಿ. ಇಂಥ ಬಡತನದಾಗ ಹುಟ್ಟಿದವ್ರು 20 ಫೋಟೋದಾಗ ಬರುವ ಹಂಗೆ ಸಾಧನೆ ಮಾಡಕತ್ತಾರ. ನಾವು ಹುಟ್ಟನ ಬಂಗಾರ ತೊಟ್ಟಲಾಗ ಹುಟ್ಟಿವಿ, ನಮ್ಮ ಒಂದು ಫೋಟೋ ಇಲ್ಲ. ಮತ್ತು ಎಲ್ಲರೂ ನೋಡಿದ್ರೆ ಪೊಲೀಸ್ ಸ್ಟೇಷನ್ನ ಫೋಟೋ ಕಾಣೋ ಹಂಗೆ ನಾವು ಬದುಕಾಕತ್ತೀವಿ. ವಿಚಾರ ಮಾಡ್ಕೋಬೇಕು. ಇದ್ರ ಮೇಲೆ ನಮ್ಮ ಜೀವನ ಹೆಂಗೆ ನಿಂತೈತೆ ಅನ್ನುವಂಥದ್ದು ನೋಡಿ. ನಾನು ಹೇಳಬೇಕಾಗಿರುವಂಥದ್ದು ಏನಿಲ್ಲ, ಒಬ್ಬ ಹಿಮಾದಾಸ್ ಅನ್ನುವಂಥ ಹುಡುಗಿಗೆ ಅವರಪ್ಪ ಬೂಟ್ ತಂದು ಕೊಡು ಅಂತ ಹೇಳಿದರೆ ತಂದು ಎಷ್ಟೇ ಕಷ್ಟ ಆದ್ರೂ ಸಹಿತ ಸಾದಾ ಬೂಟ್ ತಂದು ಕೊಟ್ಟ. ಸಾದಾ ಬೂಟ್ ತಂದು ಕೊಟ್ಟರೆ ಮಗಳು ಎಷ್ಟು ದೊಡ್ಡ ಐಕೆ ಅಂದ್ರೆ ಇನ್ಸ್ಪೈರ್ ತೊಗೋಬೇಕು. ಮಗಳು ಏನು ಮಾಡಿದ್ಲಂದ್ರೆ ನಮ್ಮಪ್ಪ ಸಾದಾ ಬೂಟ್ ತಂದಾನಂತ ತಿಳ್ಕೊಂಡು ದುಃಖ ಪಡಲಿಲ್ಲ, ಅದ್ರ ಮೇಲೆ ಅಡಿಡಾಸ್ ಅಂತ ಬರ್ಕೊಂಡು ಸ್ಕೆಚ್ ಪೆನ್ಲೆ ತೊಗೊಂಡು ಅಡಿಡಾಸ್ ಅಂತ ತಿಳ್ಕೊಂಡು ಅದ್ರ ಮೇಲೆ ಹೆಸರು ಬರ್ಕೊಂಡು ಅದ ಬೂಟ್ ಹಾಕ್ಕೊಂಡು ಆಸಾಮದ ಗುಡ್ಡ ಗಾಡಿನೊಳಗೆ ಓಡಾಡಕತ್ಲು. ಆ ಓಡಾಡಿ ಎಷ್ಟು ಮೆಟ್ಟಿಗೆ ಸಾಧನೆ ಮಾಡಿದ್ಲು ಅಂತಂದ್ರೆ ಮುಂದೆ ಒಲಿಂಪಿಕ್ ಓಟದೊಳಗೆ ಅಂಡರ್-19 ಎಷ್ಟಂದ್ರೆ 57 ಸೆಕೆಂಡಿನೊಳಗೆ 57.6 ಸೆಕೆಂಡಿನೊಳಗೆ 400 ಮೀಟರ್ ಓಟವನ್ನು ಓಡಿ ಬಂಗಾರದ ಪದಕವನ್ನು ಭಾರತ ದೇಶಕ್ಕೆ ತಂದಲ್ಲ. ಹೊಡ್ರಿ ಒಂದು ಜೋರ ಚಪ್ಪಾಳಿ, ಏನಾಗೋದಿಲ್ಲ, ಏನೂ ತೊಂದರೆ ಇಲ್ಲ. ಇಷ್ಟು ನಿಮಿಷದೊಳಗಲ್ಲ, ಇಷ್ಟು ಸೆಕೆಂಡಿನೊಳಗೆ ಓಡಿ ಬಂಗಾರದ ಪದಕವನ್ನು ತಂದು ಕೊಟ್ಟ ಕೂಡಲೇನ ಅಡಿಡಾಸ್ ಕಂಪ್ನಿಯವರು ಯಾವ ತಂದು ಸಾದಾ ಬೂಟ್ ತಂದು ಕೊಟ್ಟಾಗ ಅಡಿಡಾಸ್ ಅಂತ ಬರ್ಕೊಂಡಿದ್ಲಲ್ಲ, ಅದ ಅಡಿಡಾಸ್ ಕಂಪ್ನಿಯವ್ರು ಕರೆದು ನಮ್ಮ ಬೂಟಿಗೆ ನೀ ಅಂಬಾಸೆಡರ್ ಆಗಬೇಕು ಅಂತ ತಿಳ್ಕೊಂಡು ಆಕೆಗೆ ಬೂಟ್ ಗಿಫ್ಟ್ ಕೊಡಬೇಕಲ್ಲ, ಆಕಿನ ಕಂಪ್ನಿಗೆ ಅಂಬಾಸಿಡರ್ ಮಾಡಿಕೊಂಡು ಆಕಿಗೆ 2 ಬೂಟ್ ಗಿಫ್ಟ್ ಕೊಟ್ಟಿದ್ರಲ್ಲ, ಅದ್ರ ಮೇಲೆ ಅಡಿಡಾಸ್ ಕಂಪ್ನಿ ಹೆಸರು ತೆಗೆದು ಹಿಮಾದಾಸ್ ಅಂತ ತಿಳ್ಕೊಂಡು ಬೂಟ್ ಮೇಲೆ ಬರೆದು ಕೊಟ್ಟು 2 ಬೂಟ್ ಕೊಟ್ಟರೆ ಆಕಿಗೆ. ಅಂಥ ಸಾಧನೆಯನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕು. ಏನು ಇಲ್ಲ ಅಂತ ತಿಳ್ಕೊಂಡು ಕೊರಗಬೇಡ.
ನಿನ್ನ ಹಿಂದೆ ನಾನು ಇದ್ದೇನೆ, ಏನೇ ಮಾಡು ಒಳ್ಳೆಯದನ್ನು ಮಾಡು ಸಮಾಜದಾಗ ಅಂತ ತಿಳ್ಕೊಂಡು ಒಳ್ಳೆಯ ರೀತಿಯ ಮಾರ್ಗದರ್ಶನ ಮಾಡಿ ಆ ಮಕ್ಕಳ ಭವಿಷ್ಯತ್ತನ್ನು ನಾವು ಹಿಡಿದಿಟ್ಕೊಳ್ಳುವಂಥ ಪ್ರಯತ್ನ ಮಾಡಬಾರ್ದು. ಒಳ್ಳೆಯ ರೀತಿಯಿಂದ ಮುನ್ನಡೆಸುವಂಥ ಪ್ರಯತ್ನವನ್ನು ನಾವು ನೀವೆಲ್ಲ ಮಾಡಬೇಕನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಯಾವುದು ಹುಟ್ಟಿದ್ದು ಅಯೋಗ್ಯ ಇಲ್ಲ, ಹುಟ್ಟಿದ್ದೆಲ್ಲವೂ ಭಾಳ ಚೆನ್ನಾಗೇ ಇರ್ತದೆ. ಅವ್ನು ಹೆಂಗೆ ದಾರಿ ಹಿಡಿಸ್ಬೇಕನ್ನುವಂಥದ್ದು ಇಲ್ಲಿ ಕುಂತಿರ್ತಕ್ಕಂಥ ನಾವು ನೀವೆಲ್ಲ ವಿಚಾರ ಮಾಡ್ಬೇಕನ್ನುವಂಥ ಮಾತನ್ನು ಹೇಳಿ, ನಿಮ್ಮ ಮಕ್ಕಳಿಗೆ ಒಂದಿಷ್ಟು ಜಾಸ್ತಿ ಟಿ ವಿ ನೋಡ್ಕೊತಿದ್ರಂದ್ರೆ ಅವ್ರು ಒಂದು ಸ್ವಲ್ಪ ಯಾವಾಗಾರ ಹೇಳ್ರಿ, ನಿಮ್ಮ ಮಕ್ಳು ಏನು ಮಾಡ್ತಾವೆ, ಅವ್ರ ಚಲನವಲನ ಏನೈತಿ, ನಿಮ್ಮ ಮಕ್ಕಳು ನಿಮ್ಮ ಮುಂದೆ ಅವು ಅನೇಕ ಭಾವನೆಗಳನ್ನು ವ್ಯಕ್ತ ಮಾಡ್ತಿರ್ತಾವೆ, ಅದು ಗೊತ್ತು ಮಾಡ್ಕೊಳ್ಳಾರ್ದಂಗೆ ಅನಾಹುತಕ್ಕೆ ಈಡು ಮಾಡುವಂಥ ಪ್ರಯತ್ನವನ್ನು ಯಾವ ತಂದೆ ತಾಯಿಗಳು ಮಾಡಬಾರ್ದು ಅನ್ನುವಂಥದ್ದನ್ನು ಹೇಳ್ತಾ, ಯಾಕಂದ್ರೆ ರಿಸಲ್ಟ್ ಬಂದ ಕೂಡಲೇ ಒಂದು ಫೇಲ್ ಆಗೈತೆ, ಒಂದು 4 ಮಾರ್ಕ್ಸ್ ಕಮ್ಮಿ ಆಗ್ಯಾವ, ಶಾಂತಿ ಇರಿ ಒಂದು ಸ್ವಲ್ಪ. ಏನು ಜಗತ್ತ ಬಿದ್ದು ಹೊಂಟಿಲ್ಲ ಅಲ್ಲಿ, ಏನು ಫೇಲ್ ಆದವ್ರು ಏನು ಜಗತ್ತಿನ ಇದನ್ನಾಗಿಲ್ಲ ಅಂತ ಮಾಡ್ರಿ ನೀವು. ಇಷ್ಟು ಹಾಕೊಂಡು ದೊಡ್ಡದು ಮಾಡಿ ಇಲ್ಲಿ ಕುಂತ್ಕೊಂಡು ಮ್ಯಾಕ್ ಕುಂತ್ಕೊಂಡು ಇಷ್ಟು ಮಂದಿ ಕುಂತ್ಕೊಂಡು ಪ್ರವಚನ ಹೇಳಕತ್ತೀನಲ್ಲ, ನಾ ಎಷ್ಟು ಪಾಸ್ ಆಗಿನ ಅಂತ ಮಾಡ್ರಿ ನೀವು. 10th 6 ಫೇಲ್ ಆಗ್ಯಾವ ನಾನು. ಹೌದು ಸರ್, 10th 6 ಫೇಲ್ ಆಗ್ಯಾವ ನಾನು. ಏನು ಹೇಳೋದಕ್ಕೆ ಮುಜುಗರ ಏನೈತಿ? ಹೌದು, ಅವಾಗ ಜ್ಞಾನ ಇರಲಿಲ್ಲ, ಫೇಲ್ ಆಗೈತಿ ನಂದು. ಫೇಲ್ ಆಗಿ ಶಿರಟ್ಟಿ ಫಕೀರೇಶ್ವರ ಮಹಾಸ್ವಾಮಿಗಳು ಅಂತದಾರೆ ಈಗಿನ ದೊಡ್ಡ ಜಗದ್ಗುರುಗಳು. ಅವರು 13ನೇ ಪಟ್ಟಾಧ್ಯಕ್ಷರಾಗಿರುವಂಥ ಶಿರಟ್ಟಿ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳವರ 10 ವರ್ಷ ಸೇವಾ ಮಾಡಿ ದೊಡ್ಡವಾಗಿನೇ ಹೊರತಾಗಿ ನಾನು ಸಾಲಿ ಕಲಿತು ದೊಡ್ಡವಾಗಿಲ್ಲ ಅನ್ನುವಂಥದ್ದನ್ನು ಎಲ್ಲ ಊರಾಗೂ ಹೇಳ್ತೀನಿ ನಾನು. ಅಂದರೆ ಪಾಸಾದ ಮಗನ ಅಷ್ಟೇ ನೋಡ್ಬೇಕು ನೀವು. ಹಂಗೆ ಈ ಊರು ತುಂಬ ನೋಡ್ರಿ ಸರ್ ನೀವು, ಯಾವಾರ ಚಲೋ ನೀವು ಮತ್ತು ಮಕ್ಕಳ ವಿಷಯದೊಳಗೆ ಹೆಚ್ಚು ಇದನ್ನು ಮಾಡೋರು ನೀವು. ಯಾವುದು ಮನ್ಯಾಗ ಒಂದು ಸ್ವಲ್ಪ ಚಲೋ ಇರ್ತದೆ, ಸ್ವಾಮಿಗಳು ಹೋದ್ರಂದ್ರೆ ಗೌಡ್ರಿ ಹಂಗೆ ಇದ ನನ್ನ ಮಗ ನೋಡ್ರಿ, ನನ್ನ ಮಗ ನೋಡ್ರಿ, ಮತ್ತು ಇನ್ನೊಂದು ಹೊಟ್ಟೆ ಹುಟ್ಟಿದ ಜಂತ ಅನ್ನೋದು. ಯಾರ ಚಲೋ ಇದ್ದು ಅಂದ್ರೆ ಹೊಳ್ಳ ಬಳ ನಮ್ಮ ಮನೆ ಕೀರ್ತಿ ಬೆಳಗೋಸ ಇವನಾರಿ ಹಿಂಗೆ ಅಂದದು ಇನ್ನೊಂದು ಮಗ ಅಂತಿರ್ತೈತಿ. ಎಟ್ಟರ ಇವನ್ನ ಹಾಕ್ತಾರೆ ಇವರು. ಒಂದು ದಿವಸ ಹಾರ್ಕೊಂಡು ವಿಮಾನದಾಗ ಬೇರೆ ದೇಶಕ್ಕೆ ಹೋಗ್ಕನ, ಅಂತಿಮ ಇವ್ರು ವಿಮಾನ ಹೊರಕ್ಕೆ ನಾನೇ ಬೇಕಂತ ಅವ ಅಂತಿರ್ತಾನೆ ಅಲ್ಲಿ ಕುತ್ಕೊಂಡು. ಲಾಸ್ಟ್ನಾಗ ವಿಮಾನ ಹೊರವ ಯಾರು ಅವ ಅಲ್ಲಿಂದ ಬರ್ಬೇಕಾದ್ರೆ ಲೇಟ್ ಆಗಿರ್ತೈತಿ, ಇಲ್ಲಿ ಇದ್ದವನು ಹೊರಬೇಕಲ್ಲ ವಿಮಾನನ. ಹಾಗಾಗಿ ನಾವೇನು ವಿಚಾರ ಮಾಡ್ಕೋಬೇಕಂದ್ರೆ ನಮ್ಮ ಮಕ್ಕಳಿಗೆ ಮೌಲ್ಯವನ್ನು ತುಂಬುವಂಥ ಪ್ರಯತ್ನ ಮಾಡಿರಿ. ಒಂದು ಸಾಣದ ಒಂದು ಹೆಚ್ಚ ಒಂದು ಕಮ್ಮಿ ಎಲ್ಲ ಮಕ್ಕಳು ಚಲೋನ ಹುಟ್ಟಿದ್ರೆ ಜಗತ್ತು ಹಿಂಗೆ ಯಾಕಿರ್ತಿತ್ತು. ಹುಟ್ಟಿದವ್ರೆಲ್ಲರೂ ಚಲೋ ಆಗಿದ್ರೆ ಬರೀ ಇಡೀ ಭಾರತ ದೇಶದಿಂದ ತುಂಬ ಭಾರತ ಸೆಂಟ್ರಲ್ ನೌಕರಿದಾರ ಎಷ್ಟು 2% ಅದ್ರ ಬರೀ 2%. 2% 144 ಕೋಟಿ ಒಳಗೆ 2% ನೌಕರಿ ಸಿಗತೈತೆ ಅಂದ್ರೆ ಹುಟ್ಟಿದವ್ರೆಲ್ಲರೂ ನೌಕರಿನ ತೊಗೊಂಡಿದ್ರೆ ಹೆಂಗಾಕೈತೆ ಬಾಳೆ? ಹಂಗಾಗೋದಿಲ್ಲ. ಅದಕ್ಕೆ ಮೌಲ್ಯವನ್ನು ತುಂಬಿಕೊಡ್ರಿ, ಬದುಕುವ ದಾರಿಯನ್ನು ಹೇಳಿಕೊಡ್ರಿ. ಅಂದ್ರೆ ನಿಮ್ಮ ಮಕ್ಕಳು ಅವನು ಆರಾಮಿರ್ತಾವೆ, ನಾಳೆ ಇವೂ ಇರ್ತಾವೆ. ಕೊನೆಯದಷ್ಟೇ ನಿಮ್ಮ ಮಕ್ಕಳಿಗೆ ಇಷ್ಟ ಕೊಟ್ಟು ಕಳಿಸ್ಬೇಕು. ಯಾವಾಗಲೂ ಸಹಿತ ನಮ್ಮ ಮಕ್ಕಳನ್ನು ನಮಗಿಂತ ಹೆಚ್ಚು ನಮ್ಮನ್ನು ಬಿಟ್ಟು ಹೋಗುವಷ್ಟು ಮೆಟ್ಟಿಗೆ ನಮ್ಮ ಮಕ್ಕಳನ್ನು ಬೆಳೆಸ್ಬಾರ್ದು. ಅವು ಎಷ್ಟೇ ದೊಡ್ಡವಾದರೂ ನಮ್ಮ ಕೈಗೆ ನಿಲ್ಕಬೇಕು, ಆ ಹಣ್ಣು ಹರ್ಕೊಂಡು ನಾವು ತಿನ್ನಬೇಕು. ಹಂಗೆ ನಮ್ಮ ಮಕ್ಕಳನ್ನು ಕಳಿಸ್ರಿ. ಅವಕ್ಕೆ ಯಾವಾಗಾರ ಮನೆ ಪ್ರೀತಿ ಕೊಡ್ರಿ. ಬರೀ ಹೊರಗಿಂದ ಹೇಳಕ್ಕೆ ಹೋಗ್ಬೇಡ್ರಿ, ಹೊರಗೆ ತಿನ್ಸಕ್ಕೆ ಹೋಗ್ಬೇಡ್ರಿ. ಮನೆ ಒಳಗೆ ಕೂತ್ಕೊಂಡು ಕೂಡಿ ಉಣ್ಣುವಂಥ ಅವಕಾಶವನ್ನು ಕೊಡ್ರಿ ಅಂತ ಹಾರೈಸಿ